ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಶನಿದೇವರು ಭಕ್ತರು ಯಾರೇ ಇರ್ಬೋದು ಅವ್ರಿಗೆಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ ಅಂತ ಭಗವಂತನಿಗೆ ಕೈ ಮುಗಿದು ಎಲ್ಲ ಮಾಡ್ತಾಯಿದ್ವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು 22ನೇ ತಾರೀಕು 9ನೇ ತಿಂಗಳು 2024 ಭಾನುವಾರ ಅಂದರೆ ಸೂರ್ಯನಿಗೆ ವಾರ. ಸೂರ್ಯನ ವಾರ ಆದ್ರೂ ಇವತ್ತೆಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲದು ಮಾಡ್ತಾರೆ ಜನಗಳು. ಯಾಕೆಂದರೆ ಇದೀಗ ಪಿತೃಪಕ್ಷ ಅಲ್ವಾ, ಪಿತೃಪಕ್ಷದಲ್ಲಿ ಹಬ್ಬನೂ ಮಾಡ್ಕೊತಾರೆ, ಇದನ್ನು ಮಾಡ್ಕೊತಾರೆ. ಅವ್ರವ್ರಿಗೆ ಸೇರಿದ್ದದು ಪಿತೃಪಕ್ಷ ಆದಾಗ. ಇನ್ನು ಅಮಾವಾಸ್ಯೆ ಗಂಟನೂ ಪಿತೃಪಕ್ಷನೇ. ಆಮೇಲೆ ವಿಜಯದಶಮಿ ಗಂಟನೂ ಮಾಡ್ತಾನೆ ಇರ್ತಾರೆ. ಹಬ್ಬ ಹುಣ್ಣಿಮೆ ಎಲ್ಲ ಮಾಡ್ತಾನೆ ಇರ್ತಾರೆ. ಅವಾಗ ನವರಾತ್ರಿ ಬರ್ತದೆ. ನವರಾತ್ರಿಲಿ ದೇವರುಗಳೆಲ್ಲ ಪಟ್ಟಕ್ಕೆ ಕೂತ್ಕೊಂತಾರೆ. ಇದಕ್ಕೆಲ್ಲ ಇದಾಯ್ತದೆ. ಮಾಡಬೇಕು ಏನಾದರೂ ಒಂದು ಭಗವಂತನ ಸೇವೆ ಮಾಡಿಕೊಂಡು, ಜನಸೇವೆನೋ ಜನಾರ್ದನ ಸೇವೆ ಅಂತ ಮಾಡಬೇಕು. ಆಗ ಎಲ್ಲರಿಗೂ ಒಳ್ಳೆಯದಾಯ್ತದೆ. ನಮ್ಗೆ ಆ ದೇವ್ರು ಮಾಡಿದ್ವಿ, ಈ ದೇವ್ರು ಮಾಡಿದ್ವಿ, ಏನೂ ಆಗಿಲ್ಲ, ಆಗಿಲ್ಲ ಅಂದರೆ ಗ್ರಹಗತಿಗಳು ಕೆಟ್ಟರಾದಾಗ ಯಾವ ದೇವ್ರು ಏನು ಮಾಡ್ತಾನೆ? ದೂರ ಇರ್ತಾನೆ. ಶನಿದೇವರು ಅವನು ಕೋಪಿಸ್ಕೊಂಡ್ರೆ ಎಲ್ಲ ದೇವ್ರುಗಳೂ ದೂರ ಆಯ್ತಾರೆ. ಆ ದೇವ್ರು ಮಾಡಿದ್ವಿ, ಈ ದೇವ್ರು ಮಾಡಿದ್ವಿ, ಏನೂ ಆಗಿಲ್ಲ ಅಂದರೆ ಗ್ರಹಗತಿಗಳು ಕೆಟ್ಟರಾದಾಗ ಏನಾಯ್ತದೆ ಹೇಳು? ಯಾವ ದೇವ್ರನ್ನೂ ಹತ್ರಕ್ಕೆ ತಗೊಂಬೋದಿಲ್ಲ ಅವರು. ಆ ಉದ್ದೇಶಕ್ಕೇ ಪ್ರತಿಯೊಬ್ಬರೂ ನವಗ್ರಹ ಪೂಜೆ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನು, ಯಾವುದೇ ಜನಾಂಗ ಆಗಿರಲಿ, ಯಾರೇ ಆಗಿರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಬಡವರಾಗಿರಲಿ, ವರ್ಷಕ್ಕೊಮ್ಮೆ ಸಾರಿ ನವಗ್ರಹ ಪೂಜೆ ಮಾಡಬೇಕು. ಹಣ ಇರೋರು ಆದರೆ, ಶ್ರೀಮಂತರಾದರೆ ಗೀತೆ ಮಾಡ್ತಾರೆ. ಕತೆನೂ ಮಾಡೋದಿಲ್ಲ ಅವರು. ಮಧ್ಯಂತರ ಇರೋರು ಕತೆ ಮಾಡಿಸ್ಕೊಂಡು ಆ ಭಗವಂತನ ಇದು ಮಾಡ್ಕೊಂಡು ಹೋಯ್ತಾರೆ. ಎಲ್ಲ ಅನುಕೂಲ ಆದರೆ ಬಿಟ್ಟೇ ಬಿಡ್ತಾರೆ ಅವರು. ನವಗ್ರಹ ಪೂಜೆನೂ ಬಿಡ್ತಾರೆ, ಕತೆನೂ ಬಿಡ್ತಾರೆ, ಎಲ್ಲನೂ ಬಿಡ್ತಾರೆ. ಆದರೆ ಅದಕ್ಕೇ ಹೇಳೋದು, ಗ್ರಹಗತಿಗಳು ನಮ್ಮ ಭಾಗದಲ್ಲಿ ಅನುಕೂಲವಾಗಿದ್ದರೆ ನಾವೆಲ್ಲ ಶ್ರೀಮಂತರೇ ಅಂತ ಹೇಳ್ಕೊಬೋದು. ಗ್ರಹಗತಿಗಳೇ ಕೆಟ್ಟರಾದಾಗ ನಾವೇನು ಮಾಡೋಕ್ಕಾದ್ರು? ಎಷ್ಟೇ ಮಾಡಿದ್ರು ಬಡವರೇ ನಾವು. ತಿನ್ನೋಕ್ಕೂ ಇರೋದಿಲ್ಲ, ಉಟ್ಕೊಂಬಕ್ಕಿರೋದಿಲ್ಲ, ಒದ್ಕೊಂಬಕ್ಕಿರೋದಿಲ್ಲ, ಏನೂ ಇರೋದಿಲ್ಲ. ಇದ್ದಿದ್ದು ಕಳ್ಕೊಂಡು ನಿರಪರಾಧಿ ಥರ ಕುತ್ಕೋಬೇಕು. ಅಷ್ಟೇ ಭಗವಂತ ಮಾಡ್ತಾನೆ. ಆ ಉದ್ದೇಶಕ್ಕೇ ಪಂಚಾಂಗ ತೆಗೆದು ನೋಡಿದಾಗ ಗುರುಬಲ ಇರಬೇಕು, ಶನಿ ಬಲ ಇರಬೇಕು ಅಂತ ಹೇಳ್ತಾರೆ ಎಲ್ಲರೂ ಶಾಸ್ತ್ರದಲ್ಲಿ. ಅವರು ಜನಗಳು ಯಾರೂ ಅರ್ಥ ಮಾಡ್ಕೊಂಬೋದಿಲ್ಲ. ಏನು ಆ ದೇವ್ರಿಗೆ ಹೋದ್ರೂ ಒಳ್ಳೇದಾಯ್ತದೆ, ಈ ದೇವ್ರಿಗೆ ಹೋದ್ರೂ ಒಳ್ಳೇದಾಯ್ತದೆ, ಯಾವ ದೇವ್ರಿಗೆ ಹೋದ್ರೂ ಒಳ್ಳೇದಾಗೋದಿಲ್ಲ. ಗ್ರಹಗತಿಗಳು ಕೆಟ್ಟರಾದಾಗ ಪ್ರತಿಯೊಬ್ರಿಗೂ ಅಷ್ಟೇ. ಯಾವುದೇ ಬಲಶಾಲಿ ಆಗಿರಲಿ, ಅವನಿಗೆ ಗುರುಬಲ ಶನಿಬಲ ಇಬ್ಬರೂ ಇಲ್ಲ ಅಂದರೆ ಅವನಿಗೆ ಜೈಲೇ ವನವಾಸ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಇಷ್ಟು ಹೇಳ್ತೀವಲ್ಲ, ಅವ್ರಿಗೆ ಅರ್ಥ ಆಗಂಗೆ ಹೇಳಿದ್ರು ಜನಗಳಿಗೆ ನಂಬಿಕೆ ಇರೋದಿಲ್ಲ. ದುಡ್ಡು ಅಂತಾರೆ. ದುಡ್ಡು ಎಷ್ಟು ದಿನ ಖರ್ಚಾಗೋ ಗಂಟನೇ ದುಡ್ಡು ಹೋದ್ಮೇಲೆ ನಾವು ಬಡವರೇನೆ. ಆ ಉದ್ದೇಶಕ್ಕೆ ಹೇಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಯ್ತದೆ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾ ಸಂಸ್ಥಾನ ಮಠದಿಂದನೂ, ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಇದೆಲ್ಲ ತಿಳುವಳಿಕೆ. ನಾವೊಂದು ಚಿಕ್ಕದು ಗುಡಿ ಕಟ್ತಾ ಇದ್ದೀವಿ, ಅದಕ್ಕೆ ಧನ ಸಹಾಯ ಮಾಡಿ. ಒಂದು ಇಟ್ಟಿಗೆ ಆಗಲಿ, ಒಂದು ಕಲ್ಲಾಗಲಿ, ಒಂದು ಸಿಮೆಂಟ್ ಮೂಟೆ ಆಗಲಿ, ಒಂದು ಮರಳಾಗಲಿ, ಡೆಸ್ಟ್ ಆಗಲಿ, ಏನೋ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾವು ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ವಿ. ನಾವಿರೋ ಗಂಟನೇ. ಆಮೇಲೆ ಯಾರನ್ನ ಮಾಡಲಿ, ಭಗವಂತ ಅವನಿಗೆ ಹೋಲಿಸ್ಬಿಟ್ಟು ನಾವು ಶಿವನ ಕಡೆ ಹೋಗೋಣ ಅಂತ ಪ್ರಯತ್ನ. ಆದರೆ ಅಲ್ಲಿಗಂಟ ನೀವು ಸಹಕಾರ ಕೊಟ್ಟು ಕೈ ಮುಗಿದು ಬೇಡ್ತೀನಿ. ನೀವೇನು ಮಾಡ್ತೀರೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.